ಇನ್ನು ಕಳೆದ ವರ್ಷ ನಾಗಮಂಗಲದ ಗಲಾಟೆಯಿಂದ ಈಗ ನಡೆದಂತ ಮದ್ದೂರಿನ ಕಲ್ಲು ತೂರಾಟದವರೆಗೂ ಒಂದಾದ ಮೇಲೊಂದು ಸಂಭವಿಸ್ತಾ ಇರುವಂತಹ ಘಟನೆಗಳು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಪಾಕ್ ಪರ ಘೋಷಣೆಯ ಆರೋಪಗಳು, ವಿರೋಧದ ನಡುವೆಯೂ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು, ಚಾಮುಂಡಿ ಹಿಂದೂಗಳ ಆಸ್ತಿಯಲ್ಲ ಅನ್ನುವಂತ ವಿವಾದ, ಇದೆಲ್ಲವೂ ಕೂಡ ಕೈ ಕಚ್ಚುತ್ತಾ ಇವೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ಕೈ ನಾಯಕರು ಬಿಜೆಪಿಯತ್ತ ತಿರುಗು ಬಾಣಗಳನ್ನ ಬಿಡ್ತಿದ್ದಾರೆ. ಒಂದರ ಹಿಂದೊಂದು ವಿವಾದ, ಕಾಂಗ್ರೆಸ್ಗೆ ಧರ್ಮ ಸಂಕಟ. ಸಾಲು ಸಾಲು ಪ್ರಕರಣಗಳಿಂದ ಕೈ ಅಂಟಿತ ಹಿಂದೂ ವಿರೋಧಿ ಪಟ್ಟ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಹಿಂದೂಗಳ ಆಸ್ತಿ ಏನಲ್ಲ. ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ಒಂದರ ಹಿಂದೊಂದು ವಿವಾದ, ಒಂದರ ಹಿಂದೊಂದು ಘಟನೆ, ಒಂದರ ಮೇಲೊಂದು ಗಲಾಟೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಾಗ್ತಾ ಇರೋ ಸಾಲು ಸಾಲು ಪ್ರಕರಣಗಳು ಕಾಂಗ್ರೆಸ್ ನಾಯಕರಿಗೆ ಧರ್ಮ ಸಂಕಟ ತಂದೊಡ್ಡಿದೆ. ಸಾಲು ಸಾಲು ಕೇಸ್ಗಳಿಂದ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಪಟ್ಟ ನಿಧಾನವಾಗಿ ಅಂಟಿಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರ್ತಾ ಇರೋ ಬಿಜೆಪಿ ನಾಯಕರು ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಅಸ್ತ್ರ ಝಳಪಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ. ಸಾಲು ಸಾಲು ಪ್ರಕರಣಗಳೇ ಬಿಜೆಪಿಗೆ ಅಸ್ತ್ರ ಆಗಿದೆ. ನಾಗಮಂಗಲದಲ್ಲಿ ಕಳೆದ ವರ್ಷ ನಡೆದ ಕೋಮುಗಲಭೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಹೀಗಾಗಿ ಈ ಬಾರಿ ಗಣೇಶ ಹಬ್ಬದ ಆಚರಣೆಗೆ ಷರತ್ತು, ಡಿಜೆ ನಿರ್ಬಂಧ ಹಾಕಿದ್ದು ಹಿಂದೂಗಳ ಭಾವನೆಯನ್ನ ಕೆರಳಿಸಿತ್ತು. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು ಮದ್ದೂರು ಗಣೇಶ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟ ಸರ್ಕಾರವನ್ನ ಮತ್ತೆ ಧರ್ಮ ಸಂಕಟಕ್ಕೆ ನೂಕಿದೆ. ಯಾಕಂದ್ರೆ ಈಗ ಆಲ್ರೆಡಿ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಹಿಂದೂಗಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಮಾಡಿದ್ರು. ಇದು ಮುಗಿತು ಅನ್ನುವಷ್ಟರಲ್ಲೇ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದು ವಿವಾದಕ್ಕೆ ಕಾರಣ ಆಯ್ತು. ಇಷ್ಟೆಲ್ಲ ಬೇಯ್ತಾ ಇರುವಾಗಲೇ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದು ಧರ್ಮ ಸಂಕಟದಲ್ಲಿ ಸಿಲುಕಿದ್ದ ಕಾಂಗ್ರೆಸ್ಗೆ ಬೆಂಕಿಯಿಂದ ಬಾಣಲಿಗೆ ಬಿದ್ದಂತಾಗಿತ್ತು. ಈ ಎಲ್ಲಾ ಪ್ರಕರಣವನ್ನ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ತುಷ್ಟೀಕರಣದ ಪರಾಕಾಷ್ಠೆ ಅಂತ ಕೈ ಪಡೆಗೆ ತಿವಿತಾ ಇದೆ. ಯಾರು ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಪೊಲೀಸರನ್ನ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಪೊಲೀಸ್ ಆಫೀಸರ್ನ ಹುಬ್ಬಳ್ಳಿಯಲ್ಲಿ, ಮತ್ತು ಇವರೇ ಹೇಳಿದ್ರು ಅವರ ಮೇಲಿದ್ದಂತಹ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡ್ಯಾರ ಸರ್ಕಾರದವ್ರು. ಅಂದ್ರೆ ಆ ತುಷ್ಟೀಕರಣದ ಪರಾಕಾಷ್ಠೆ ಎಷ್ಟಿದೆ ಅಂತಂದ್ರೆ ಅವರೆಲ್ಲರ ಮೇಲೆ ಕೇಸ್ ವಿತ್ಡ್ರಾ ಮಾಡಿದ್ರೆ ಏನಾಗ್ತದೆ? ಬಿಜೆಪಿಯಿಂದಲೇ ಷಡ್ಯಂತ್ರ, ಬಿಜೆಪಿಯಿಂದಲೇ ಪ್ರಚೋದನೆ ಅಂತಿದೆ ಕಾಂಗ್ರೆಸ್. ಹಿಂದೂ ವಿರೋಧಿ ಅಂತ ಬಿಜೆಪಿ ಬಿಟ್ಟ ಚೂಬಾಣಕ್ಕೆ ವಿಚಲಿತವಾದ ಕಾಂಗ್ರೆಸ್ ತಿರುಗುಬಾಣ ಬಿಡ್ತಿದೆ. ಬಿಜೆಪಿಯವರೇ ಗಲಾಟೆಗೆ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಂತೂ ಚಾಮುಂಡಿ ಚಲೋಗೆ ಬೇರೆ ಜಿಲ್ಲೆಗಳಿಂದಲೂ ಬಂದಿದ್ರು, RSS ನವರು ಬಂದಿದ್ರು ಅಂತ ಹೇಳೋ ಮೂಲಕ ಬಿಜೆಪಿಯವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ, ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ. ಅವರು ಧರ್ಮ ಸಂಘರ್ಷವಾಗಲಿ ಅಂತ ಬಿಜೆಪಿಯೇ ಒಡಕು ಮೂಡಿಸ್ತಾ ಇದೆ ಅಂತ ಸಚಿವ HK ಪಾಟೀಲ್ ಆರೋಪಿಸಿದ್ದಾರೆ. ಇನ್ನು ದುಡ್ಡು ಕೊಟ್ಟು ಬಿಜೆಪಿಯೇ ಪ್ರಚೋದನೆ ನೀಡುತ್ತಿದೆ ಅಂತ ಹರಿಪ್ರಸಾದ್ ಬಾಂಬ್ ಹಾಕಿದ್ದಾರೆ. ನೋಡಿ, ಬಿಜೆಪಿಯವರು ಧರ್ಮ ಸಂಘರ್ಷ ಆಗಬೇಕು ಅಂತಾರೆ, ಸಮಾಜದಲ್ಲಿ ಒಡಕು ನಿರ್ಮಾಣ ಆಗಬೇಕು ಅಂತಾರೆ, ಕಂದಕ ನಿರ್ಮಾಣ ಆಗಬೇಕು ಅಂತ, ತನ್ಮೂಲಕ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಭಾರತೀಯ ಜನತಾ ಪಾರ್ಟಿಯವರು ಚಡ್ಡಿಗಳು ಮಾಡ್ತಕ್ಕಂಥ ಕುತಂತ್ರ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇದ್ದಾಗ, ಅದೇ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗ ಇದೆಲ್ಲ ಯಾಕಾಗೋದಿಲ್ಲ? ಅಮಾಯಕ ಹೆಣ್ಮಕ್ಳು, ಅಮಾಯಕ ದಲಿತರು, ಅಮಾಯಕ ಹಿಂದುಳಿದ ವರ್ಗದವ್ರನ್ನ ಮುಂದೆ ಬಿಟ್ಬಿಟ್ಟು ಅವ್ರಿಗೆ ಪ್ರಚೋದನೆ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಆ ಹೆಣ್ಮಗಳ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. HC ಮಹದೇವಪ್ಪ ಕೂಡ ಇದು ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸೋದಕ್ಕೆ ಹೂಡಿದ ಕುತಂತ್ರ ಅಂತ ಪೋಸ್ಟ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕೈಲಿ ಇರುವ ಅಧಿಕಾರವನ್ನ ಪಡೆಯುವ ಅಸೂಯೆಯೂ ಕೂಡ ಇಂತಹ ಗಲಭೆಗಳಿಗೆ ಮುಖ್ಯ ಕಾರಣ. ಅದಕ್ಕಾಗಿ ಇವರು ಮುಸ್ಲಿಮರು ಮತ್ತು ಕ್ರೈಸ್ತರ ಎಲ್ಲ ವಿಷಯವನ್ನ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ.